ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, DVG ಅವರ ಒಂದು ಕಗ್ಗವನ್ನು ಓದುತ್ತಾ ಇವತ್ತಿನ ಎಪಿಸೋಡನ್ನು ಶುರು ಮಾಡ್ತೀನಿ. ಏನು ಪ್ರಪಂಚವಿದು, ಏನು ದಾಳಾದಾಳಿ, ಏನದ್ಭುತ ಅಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿ ಏನು, ಬೆಲೆ ಏನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಅಂದರೆ ಈ ಪ್ರಪಂಚಕ್ಕೆ ಏನಾಗಿದೆ, ಯಾಕೆ ಈ ಮುತ್ತಿಗೆಗಳು, ಏನು ಈ ಹೊಡೆತಗಳು ಮತ್ತು ಆ ಹೊಡೆತಗಳ ಹಿಂದಿನ ಅಪಾರ ಶಕ್ತಿ ಏನು, ಮಾನವನ ಗುರಿ ಏನು, ಇದಕ್ಕೆಲ್ಲ ಬೆಲೆ ಏನು, ಇದಕ್ಕೆಲ್ಲ ಅಂತ್ಯ ಏನು ಮತ್ತು ಇದಕ್ಕೆಲ್ಲ ಏನರ್ಥ ಎಂಬ ಭಾವಗಳನ್ನು ವ್ಯಕ್ತಪಡಿಸ್ತಾ ಅಂದು ನಡೆಯುತ್ತಿದ್ದ ಪ್ರಾಪಂಚಿಕ ವಿದ್ಯಮಾನಗಳನ್ನೆಲ್ಲ ಒಟ್ಟುಗೂಡಿಸಿ ಹಲವು ಪ್ರಶ್ನೆಗಳನ್ನು DVG ಅವರು ನಮ್ಮ ಮುಂದೆ ಇಡ್ತಾರೆ. ಅಂದರೆ ಯಾತಕ್ಕಾಗಿ ದ್ವೇಷ, ಈ ಅಹಂಕಾರ, ಈ ಯುದ್ಧ, ಈ ನೋವುಗಳು ಅನ್ನೋದು ಅಲ್ಲಿನ ಭಾವಾರ್ಥ. ಕರ್ನಾಟಕದ BJPಯ ಇವತ್ತಿನ ಸ್ಥಿತಿಗೆ ಈ ಕಗ್ಗ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ವೀಕ್ಷಕರೇ, ಯತ್ನಾಳ್ ಅವರನ್ನು BJP ಹೈಕಮಾಂಡ್ ಉಚ್ಚಾಟನೆ ಮಾಡಿದ ನಂತರ ರಾಜಕೀಯದಲ್ಲಿ ಬರೀ ಇದೇ ಮಾತುಗಳು, ಇದರದ್ದೇ ಚರ್ಚೆಗಳು. BJP ಹೈಕಮಾಂಡ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ತಪ್ಪು ಮಾಡಿಬಿಡ್ತಾ ಯತ್ನಾಳ್ ಅವರು ಒಂದು ಹೊಸ ಪ್ರಾದೇಶಿಕ ಹಿಂದುತ್ವದ ಪಕ್ಷವನ್ನು ಕಟ್ಟಿಬಿಡ್ತಾರಾ? ಕಟ್ಟೋಕೆ ಹೊರಟ್ರೆ ಅವರ ಜೊತೆ ನಿಲ್ಲೋರಾದರೂ ಯಾರು? ಇಂತಹ ಸಾಕಷ್ಟು ಪ್ರಶ್ನೆಗಳು ಈಗ ಹುಟ್ಟುಕೊಳ್ತಾವೆ. ಇದೆಲ್ಲದಕ್ಕೂ ಖಂಡಿತ ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಕೊನೆಯವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಹಿರಿಯ ಪತ್ರಕರ್ತರಾದ ಪ್ರಶಾಂತ್ ನಾಥ್ ಅವರು ಒಂದು ಅದ್ಭುತ ಅಂಕಣವನ್ನು ಬರೆದಿದ್ದಾರೆ. ಯತ್ನಾಳ್ ಉಚ್ಚಾಟನೆಗೂ ಮುನ್ನ BJPಯಲ್ಲಿ ಏನೇನಾಗಿತ್ತು, ಅಮಿತ್ ಶಾ ಹಾಗೂ ನಡ್ಡಾ ಅವರು ಯತ್ನಾಳ್ ಒಬ್ಬರನ್ನೇ ಯಾಕೆ ಉಚ್ಚಾಟನೆ ಮಾಡಿದ್ರು, ಯತ್ನಾಳ್ ಅವರ ಮುಂದಿನ ದಾರಿ ಏನು, ಇದೆಲ್ಲವನ್ನು ಕೂಡ ತುಂಬ ಅದ್ಭುತವಾಗಿ ವಿವರಿಸ್ತಾರೆ. ವೀಕ್ಷಕರೇ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತುವಲಿವನಯ್ಯ. ಮಾತಿನ ಬಗ್ಗೆ ಹಿರಿಯರು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ಮಾತು ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರಷ್ಟೇ ಎಲ್ಲವೂ ಚೆನ್ನಾಗಿರುತ್ತೆ. ಎಸ್ಪೆಷಲಿ ರಾಜಕೀಯದಲ್ಲಿ ಎಲ್ಲಿ, ಯಾವಾಗ, ಯಾರೊಂದಿಗೆ ಹೇಗೆ ಮಾತಾಡಬೇಕು ಅನ್ನೋದನ್ನು ತಿಳಿದುಕೊಂಡ್ರೆ ರಾಜಕೀಯ ಅನ್ನೋದು ತುಂಬ ಈಸಿ ಆಗಿಬಿಡುತ್ತೆ. ಅದು ಗೊತ್ತಿಲ್ಲ ಅಂದರೆ ಅಷ್ಟೇ ಕಷ್ಟವೂ ಹೌದು. ಇದೆಲ್ಲ ಗೊತ್ತಿಲ್ಲದೇನೋ ಅಥವಾ ಗೊತ್ತಿದ್ದೂ ಕೂಡ ನಾಲಿಗೆಯನ್ನು ಕಂಟ್ರೋಲ್ ಮಾಡೋಕ್ಕಾಗದೆಯೋ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಪಕ್ಷದಿಂದ ಹೊರಗೆ ಹೋಗಬೇಕಾದ ಸ್ಥಿತಿ ಬಂದಿದೆ. ಯಾರನ್ನೋ ಪಕ್ಷದಿಂದ ಹೊರಗೆ ಹಾಕ್ತೀನಿ ಅಂತ ಹೊರಟವರು ಅದೇ ಪಕ್ಷದಿಂದ ಹೊರಗೆ ದೂಡಲ್ಪಟ್ಟಿದ್ದಾರೆ. ಅಷ್ಟಕ್ಕೂ ಯತ್ನಾಳ್ ಉಚ್ಚಾಟನೆಗೂ ಮುನ್ನ BJPಯಲ್ಲಿ ಏನಾಗಿತ್ತು, ಅಮಿತ್ ಶಾ ಹಾಗೂ ಯತ್ನಾಳ್ ಮುಖಾಮುಖಿಯಾದಾಗ ಅಲ್ಲಿ ನಡೆದಿದ್ದೇನು ಎಲ್ಲವನ್ನ ದಿಲ್ಲಿಯಿಂದ ರಾಜಕಾರಣವನ್ನು ಕಂಡಂತಹ ಹಿರಿಯ ಪತ್ರಕರ್ತ ಪ್ರಶಾಂತ್ ನಾಥ್ ಅವರು ಹೇಳ್ತಾರೆ. ಮಾರ್ಚ್ 24 ಸೋಮವಾರ ಮಧ್ಯಾಹ್ನ ಯತ್ನಾಳ್ ಅವರು ದಿಲ್ಲಿಯ ಸಂಸತ್ ಭವನಕ್ಕೆ ಹೋದಾಗ ಅಲ್ಲೇ ಪ್ರಭಾಕರ್ ಕೋರೆ ಮತ್ತು ಮಹಾಂತೇಶ್ ಕವಟಗಿಮಠ್ ಅವರು ಸಿಕ್ಕಿದ್ರು. ಅವರನ್ನು ಕರೆದುಕೊಂಡು ಪಾರ್ಲಿಮೆಂಟ್ ಕ್ಯಾಂಟೀನ್ಗೆ ಊಟಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಅಚಾನಕ್ಕಾಗಿ ಅಮಿತ್ ಶಾ ಮತ್ತು JP ನಡ್ಡಾ ಅವರು ಕೂಡ ಊಟಕ್ಕೆ ಬಂದಿದ್ದರು. ಆಗ ನಡ್ಡಾ ಅವರು ಬಂದು ಪ್ರಭಾಕರ್ ಕೋರೆಯನ್ನು ಕೈಸೆ ಹೇ ಕೋರೆ ಸಾಹೇಬ್ ಅಂತ ಮಾತಾಡಿಸ್ತಾರೆ. ಆಗ ಅಲ್ಲೇ ಇದ್ದ ಯತ್ನಾಳ್ರು ಮಾತಾಡಿಸೋಕೆ ಬಂದಾಗ ನಡ್ಡಾ ಅವರು ನಮಸ್ಕಾರ ಅಂತ ಹೇಳಿ ಅಮಿತ್ ಶಾ ಅವ್ರ ಹತ್ರ ಕಣ್ಣು ತೋರಿಸ್ತಾರೆ. ಆಗ ಯತ್ನಾಳ್ರು ಅಮಿತ್ ಶಾರನ್ನ ಮಾತಾಡಿಸೋಕೆ ಅಂತ ಹೋಗ್ತಾರೆ. ಆದರೆ ಅಲ್ಲಿ ಅಮಿತ್ ಶಾ ಅವರು ಏನೂ ಮಾತಾಡದೆ ಕೈ ಮುಗಿಯುತ್ತಾ ಅಲ್ಲಿಂದ ಹೊರಟೋಗ್ತಾರೆ. ಈ ಇನ್ಸಿಡೆಂಟ್ ಆಗಿ 24 ಗಂಟೆಯಲ್ಲಿ ಯತ್ನಾಳರ ಉಚ್ಚಾಟನೆ ಆದೇಶ ತಯಾರಾಗಿದೆ. ಆದರೆ ಬಿಡುಗಡೆ ಆಗಿದ್ದು ಮಾತ್ರ ಮರುದಿನ, ಅಂದರೆ 25ನೇ ತಾರೀಕಲ್ಲ 26ನೇ ತಾರೀಕು ಬುಧವಾರ ಸಂಜೆ. ಇದು ಯತ್ನಾಳ್ ಅವರೇ ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧ ಅಂತಲೂ ಅನಿಸುತ್ತೆ.
ಹೋದಲ್ಲಿ ಬಂದಲ್ಲಿ ಮಾತಾಡಿನೇ ಯತ್ನಾಳ್ ಅವರು ಈ ಸ್ಥಿತಿಗೆ ಬಂದಿದ್ದಾರೆ. ಈ ಮಾತನ್ನು ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ವಿ. ಫೆಬ್ರವರಿ 10ನೇ ತಾರೀಕು ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಪುನರಪಿ ಶೋಕಾಸ್ ನೋಟಿಸ್ ಕೊಟ್ಟಾಗಲೇ BJP ಹೈಕಮಾಂಡ್ ತಲೆಯಲ್ಲಿ ಒಂದು ನಿರ್ಧಾರ ಇತ್ತು. ಕರ್ನಾಟಕದ BJP ಬಿಕ್ಕಟ್ಟನ್ನು ಸರಿ ಮಾಡಬೇಕು ಅಂದರೆ ಅದಕ್ಕಿರೋದು ಒಂದೇ ಮಾರ್ಗ, ಅದು ಯತ್ನಾಳ್ ಅವರ ಉಚ್ಚಾಟನೆ ಅನ್ನೋದನ್ನು ಅವ್ರು ಅವತ್ತೇ ಯೋಚನೆ ಮಾಡಿದರು. ಅದನ್ನು ಅಮಿತ್ ಶಾ ಹಾಗೂ JP ನಡ್ಡಾ ಅವರು ಕರ್ನಾಟಕದ RSS ನಾಯಕರ ಜೊತೆಗೆ ಚರ್ಚೆ ಕೂಡ ಮಾಡಿದರು. ಆದರೆ ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ, ಗೋವಿಂದ ಕಾರಜೋಳ ಅವರು ಗಡಿಬಿಡಿ ಮಾಡಬೇಡಿ, ನಾವು ಯತ್ನಾಳ್ರಿಗೆ ಅರ್ಥ ಆಗುವಾಗ ಹೇಳ್ತೀವಿ ಅಂತ ಹೇಳಿದಾಗ ಹೈಕಮಾಂಡ್ ಸ್ವಲ್ಪ ತಣ್ಣಗಾಗಿತ್ತಷ್ಟೆ. ಹೈಕಮಾಂಡ್ ಈ ಬಿಕ್ಕಟ್ಟನ್ನು ಶಮನ ಮಾಡೋದಕ್ಕೆ ಸ್ವತಃ ಫೀಲ್ಡ್ಗಿಳಿದಿತ್ತು. ವಿಜಯೇಂದ್ರ ಮತ್ತು ಯತ್ನಾಳ್ ಇಬ್ಬರನ್ನೂ ಕೂಡ ಎದುರು ಬದುರು ಕೂರಿಸಿ ಮಾತಾಡಿಸಿ ಜಗಳ ಬಗೆಹರಿಸೋದಕ್ಕೂ ನೋಡಿತ್ತು. ವಿಜಯೇಂದ್ರ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಯತ್ನಾಳ್ ಅವರು ಮಾತ್ರ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಜೊತೆಗೆ ರಾಜಿ ಇಲ್ಲವೇ ಇಲ್ಲ, ನೀವು ವಿಜಯೇಂದ್ರರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಯಾರನ್ನು ಬೇಕಾದರೂ ಮಾಡಿ, ನನ್ನ ಅಭ್ಯಂತರ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ನಡ್ಡಾ ಅವರು ಉಚ್ಚಾಟನೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಮುನ್ನ ಕರ್ನಾಟಕದ ಹಿರಿಯ ಸಂಸದರನ್ನು ಕರೆಸಿ ನಮಗೆ ಇರೋದು ಇದೊಂದೇ ಆಪ್ಷನ್ ಅಂತಲೂ ಹೇಳಿದ್ರಂತೆ. ಯಾವಾಗ ಯತ್ನಾಳ್ರಿಗೆ BJP ವರಿಷ್ಠರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಕೊಡಲಿಲ್ವೋ ಆಗ RSS ನಾಯಕರನ್ನ ಗೌಡ್ರು ಭೇಟಿ ಮಾಡ್ತಾರೆ. ಅಲ್ಲಿ ನೀವು ಹೊರಗೆ ಹಾಕಿದ್ರೆ ಹಾಕಿ, ನಾನು ಹಿಂದುತ್ವದ ಹೊಸ ಪ್ರಾದೇಶಿಕ ಪಕ್ಷವನ್ನು ಹುಟ್ಟಾಕ್ತೀನಿ ಅಂತ ಹೇಳಿಕೊಂಡು ಬಂದಿದ್ರಂತೆ. ಅವರಿಗೆ ಅಲ್ಲಿವರೆಗೂ ಕೂಡ ಒಂದು ಧೈರ್ಯ ಇತ್ತು, ತಮ್ಮ ಜೊತೆಗೆ ಒಂದು ಬಣ ಇದೆ ಅಂತ. ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಇವರು ನನ್ನ ಜೊತೆ ಇರ್ತಾರೆ ಅನ್ನೋ ಧೈರ್ಯ. ನಾವು ಹೊಸ ಹಿಂದುತ್ವದ ಪ್ರಾದೇಶಿಕ ಪಕ್ಷವನ್ನು ಕಟ್ತೇವೆ ಅಂದಾಗ ಹೈಕಮಾಂಡ್ಗೆ ಭಯ ಹುಟ್ಟಬಹುದು ಅಂದ್ಕೊಂಡಿದ್ರು. ಆದರೆ ಈಗ ಯತ್ನಾಳ್ ಲೆಕ್ಕಾಚಾರವೆಲ್ಲ ಉಲ್ಟಾಗೋಗಿದೆ. ಉಚ್ಚಾಟನೆಯ ನಂತರ ಜೊತೆಗಿದ್ದವರು ಯಾರು ಕೂಡ ಜೊತೆಗಿಲ್ಲ, ಎಲ್ಲರೂ ದೂರ ಆಗಿಬಿಟ್ಟಿದ್ದಾರೆ. ಹೊಸ ಪಕ್ಷ ಕಟ್ಟೋಕೆ ನಿಂತಿರೋ ಯತ್ನಾಳ್ ಅವರಿಗೆ ಯಾವುದೇ ಕಾರಣಕ್ಕೂ ಹೊಸ ಪಾರ್ಟಿ ಅನ್ನಬೇಡಿ, ನಾವು ದೇವೇಂದ್ರ ಫಡ್ನವೀಸ್, ವಿನೋದ್ ತಾವಡೆ ಮೂಲಕ ಅಮಿತ್ ಶಾರನ್ನ ಮನವಿ ಮಾಡ್ಕೊಳ್ತೀವಿ, 3 ತಿಂಗಳು ತಾಳ್ಮೆಯಿಂದ ಇರಿ ಅಂತಿದ್ದಾರೆ. ಅದಕ್ಕೆ ಯತ್ನಾಳ್ ಅವರು ಕೂಡ ನೀವು ಹೇಳ್ದಾಗಲಿ ಅಂತಿದ್ದಾರೆ. ಆದರೆ ಯತ್ನಾಳ್ ಸ್ವಭಾವತಃ ತುಂಬ ದಿನ ಸುಮ್ಮನಿರೋ ಜಾಯಮಾನದವರಲ್ಲ. ಸ್ವಲ್ಪ ದಿನವೇನೋ ಸುಮ್ಮನಾಗಬಹುದು, ಆದರೆ ಮತ್ತೆ ಶುರು ಮಾಡ್ಕೊಳ್ತಾರೆ. ಪ್ರಶಾಂತ್ ನಾಥ್ ಅವ್ರು ಹೇಳ್ತಾರೆ, ರಾಜಕೀಯದಲ್ಲಿ ಒಂದು ನಿಯಮ ಇದೆ, ನಿಮಗೇನು ಬೇಕೋ ಅದನ್ನು ಕೇಳಿದಾಗ ಸಿಗದಿದ್ದಲ್ಲಿ ಹಠ ಹಿಡಿಯುವ ಹಕ್ಕು ಎಲ್ರಿಗೂ ಇದೆ. ಆದರೆ ನಿಮಗೆ ಬೇಡವಾದವರಿಗೆ ಏನೋ ಸಿಕ್ಕಾಗ ಅದನ್ನು ತೆಗೆಸಿ ಇಲ್ಲ ಆಟ ಕೆಡಿಸ್ತಾ ಇರ್ತೀನಿ ಅಂದರೆ ಆ ರಾಜಕಾರಣಕ್ಕೆ ಅರ್ಥವೂ ಇಲ್ಲ, ಬಾಳಿಕೆಯೂ ಇಲ್ಲ. ಸತ್ಯವೇ ಅಲ್ವಾ? ನಮಗೆ ಬೇಕಾಗಿದ್ದನ್ನು ಕೇಳಿ ಪಡೆಯಬೇಕು. ಬೇರೆಯವರಿಗೆ ಸಿಕ್ಕಿದ್ದನ್ನೇ ಕೆಡಿಸ್ತೀನಿ ಅಂತ ಹೊರಟ್ರೆ ಅದು ಒಳ್ಳೆಯದಲ್ಲ. BJP ಹೈಕಮಾಂಡ್ ಈಗ ತುಂಬ ಬಲಿಷ್ಠವಾಗಿದೆ, ಜೊತೆಗೆ ಸಾಕಷ್ಟು ಯೋಚನೆ ಮಾಡಿಯೇ ನಿರ್ಧಾರ ತೆಗೆದುಕೊಳ್ಳುತ್ತೆ. ಯತ್ನಾಳ್ ಅವರ ಉಚ್ಚಾಟನೆ ಮಾಡೋದಷ್ಟೇ ಅಲ್ಲ, ರೇಣುಕಾಚಾರ್ಯ ಹಾಗೂ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಇದು ವಿಜೇಂದ್ರ ಅವರಿಗೂ ಕೂಡ ಒಂದು ಎಚ್ಚರಿಕೆ ಅಂತ ಹೇಳಬಹುದು. ಕೊನೆಯದಾಗಿ ಅನಂತಕುಮಾರ್ ಅವರು ಹೇಳಿದ ಒಂದು ಮಾತನ್ನು ಹೇಳಿಬಿಡ್ತೀನಿ, ರಾಜಕಾರಣವನ್ನ ಮೆದುಳಿನಿಂದ ಆಡಬೇಕೇ ಹೊರತು ಹೃದಯದಿಂದ ಅಲ್ಲ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.